ನಮಸ್ಕಾರ. ಅದ್ಭುತ ನಡಿಗೆ ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಘನತ್ಯಾಜ್ಯ ನಿರ್ವಹಣೆ ಸೂಚನೆ ಪಾಲನೆ ಕಡ್ಡಾಯ. ಪೌರಾಯುಕ್ತರಾದ ಆರ್ ವಿರೂಪಾಕ್ಷಮೂರ್ತಿ. ಗಂಗಾವತಿ ನಗರ ವ್ಯಾಪ್ತಿಯ ಎಲ್ಲಾ ವಾರ್ಡ್ಗಳಲ್ಲಿ ಘನತ್ಯಾಜ್ಯ ನಿರ್ವಹಣೆಗೆ ನಗರಸಭೆ ಸೂಚನೆಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕಿದ್ದು, ನಿರ್ಲಕ್ಷಿಸಿದ್ದರೆ ನೀರು ಮತ್ತು ವಿದ್ಯುತ್ ಪೂರೈಕೆ ಕಡಿತಗೊಳಿಸಲಾಗುವುದು ಎಂದು ಪೌರಾಯುಕ್ತರಾದ ಆರ್ ವಿರೂಪಾಕ್ಷಮೂರ್ತಿರವರು ತಿಳಿಸಿದ್ದಾರೆ. ಘನತ್ಯಾಜ್ಯ ವಸ್ತುಗಳ ನಿರ್ವಹಣೆ ನಿಯಮಗಳು 2026 ಕೇಂದ್ರ ಸರ್ಕಾರದ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದಿಂದ ಅಧಿಸೂಚನೆ ಹೊರಡಿಸಲಾಗಿದೆ. ಸಾರ್ವಜನಿಕರು 4 ರೀತಿಯ ತ್ಯಾಜ್ಯಗಳಾದ ಒಣ, ಹಸಿ, ಸ್ಯಾನಿಟರಿ ಮತ್ತು ವಿಶೇಷ ತ್ಯಾಜ್ಯಗಳನ್ನು ಬಲ್ಟ್, ಬ್ಯಾಟರಿ, ಅವಧಿ ಮೀರಿದ ಔಷಧಿ ಮತ್ತು ಪೇಂಟ್ ಡಬ್ಬಿಗಳ ಕಡ್ಡಾಯವಾಗಿ ನಿರ್ವಹಿಸಬೇಕಿದೆ. ತ್ಯಾಜ್ಯ ವಿಂಗಡಿಸಿ ನಗರಸಭೆ ವಾಹನಗಳಿಗೆ ನೀಡಬೇಕು ಎಂದು ಗಂಗಾವತಿ ಸಾರ್ವಜನಿಕರಲ್ಲಿ ಮನವಿ ಮುಖಾಂತರ ಪೌರಾಯುಕ್ತರಾದ ಆರ್ ವಿರೂಪಾಕ್ಷಮೂರ್ತಿ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಅದ್ಭುತ ನಡಿಗೆ ನ್ಯೂಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಇದು ನಿಮ್ಮ ಚಾನಲ್. ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ. ಶರಣಪ್ಪ. ಮೊಬೈಲ್ ನಂಬರ್ 9972613832. ಗಂಗಾವತಿ ನಗರದ ಸಾರ್ವಜನಿಕರಿಗೆ, ಅಂಗಡಿ ಮಾಲೀಕರಿಗೆ ಹಾಗೂ ಆಸ್ತಿ ಮಾಲೀಕರಿಗೆ ನಮಸ್ಕಾರ. ತಮಗೆಲ್ಲ ಗೊತ್ತಿರುವ ಹಾಗೆ ತಮ್ಮ ಮನೆಗೆ ಬಂದು ನಮ್ಮ ಎಂಪ್ಲಾಯೀಸು ಕಸವನ್ನು ತಗೊಂಡು ಹೋಗ್ತಾರೆ. ಕೆಲವೊಂದು ಏರಿಯಾಗಳಲ್ಲಿ ಕಸ ವಿಂಗಡಣೆ ಮಾಡಿ ಕೊಡ್ತಾ ಇದ್ದಾರೆ, ಕೆಲವೊಂದು ಏರಿಯಾಗಳಲ್ಲಿ ಕಸ ವಿಂಗಡಣೆ ಮಾಡಿ ಕೊಡ್ತಾ ಇಲ್ಲ. ಬಹಳಷ್ಟು ನಾವು ಅವೇರ್ನೆಸ್ ಅನ್ನು ಕೊಟ್ಟಿದ್ದೀವಿ. ಕಸ ಕಂಪಲ್ಸರಿ, ಹಸಿ ಕಸ, ಒಣ ಕಸ ವಿಂಗಡಣೆ ಮಾಡಿ ಕೊಡ್ರಿ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಆದರೂ ಸಹ ಕೆಲವು ಜನ ನಮ್ಮ ಎಂಪ್ಲಾಯೀಸ್ ಹತ್ರ ಜಗಳ ಆಡ್ತಾ ಇದ್ದಾರೆ. ನೆಕ್ಸ್ಟ್ ಈ ಥರ ಏನಾದರೂ ನಮ್ಮ ಎಂಪ್ಲಾಯೀಸ್ ಹತ್ರ ಜಗಳ ಮಾಡೋದಾಗ್ಲಿ, ಕಸ ವಿಂಗಡಣೆ ಮಾಡದೇ ಇರೋದಾಗ್ಲಿ, ಈ ಥರ ರೂಲ್ಸ್ ವೈಲೇಷನ್ ಮಾಡಿದರೆ ನೆಕ್ಸ್ಟ್ ಅವ್ರ ಮನೆಯ ವಿದ್ಯುತ್ ಸಂಪರ್ಕ ಮತ್ತು ಆಮೇಲೆ ಮನೆಯ ನೀರಿನ ಒಂದು ಸಂಪರ್ಕವನ್ನು ಕೂಡಲೇ ನಾವು ಕಡಿತಗೊಳಿಸಿ ಕ್ರಮ ಜರುಗಿಸಲಾಗುವುದು ಅಂತೇಳಿ ಈ ಮೂಲಕ ನಾನು ಎಲ್ಲರಿಗೆ ಸಾರ್ವಜನಿಕರಿಗೆ ತಿಳಿಯಪಡಿಸ್ತಿದ್ದೇನೆ. ದಯಮಾಡಿ ಆಸ್ತಿ ಮಾಲೀಕರು ಹಾಗೂ ವಾಣಿಜ್ಯ, ವಸತಿ ಎಲ್ಲ ಆಸ್ತಿ ಮಾಲೀಕರೆಲ್ಲ ನಮ್ಮ ನಗರಸಭೆಗೆ ಸಹಕಾರ ಮಾಡಬೇಕು. ಹಸಿ ಕಸ, ಒಣ ಕಸ, ಆಮೇಲೆ ಔಷಧಿಗಳು ಏನಿದ್ದಾವೆ ಅದು ಕಂಪಲ್ಸರಿ ಸಪ್ರೇಟ್ ಆಗಿ ಸಿರಿಂಜ್ ಆಗಲಿ ಅಥವಾ ಅವೆಲ್ಲ ಏನಿರ್ತವೆ ತಮ್ಮ ಉತ್ಪತ್ತಿ ಆಗುವ ತಮ್ಮ ಮನೆಯಲ್ಲಿ ಅದನ್ನು ಸಪ್ರೇಟ್ ಆಗಿ ಇಡಬೇಕು. ಆಮೇಲೆ ಯಾವುದೇ ರೀತಿಯ ಪ್ಲಾಸ್ಟಿಕ್ ಯೂಸೇಜ್ ಅನ್ನು ಆಗಬಾರ್ದು. ಆಮೇಲೆ ಈ ಒಣ ಕಸ ನೀವೇನು ವೇಸ್ಟ್ ಅಂತ ಬರುತ್ತೆ, ಆಮೇಲೆ ಡ್ರೈ ವೇಸ್ಟ್ ಬೇರೆ ಬರುತ್ತೆ, ಆಮೇಲೆ ವೆಟ್ ವೇಸ್ಟ್ ಬರುತ್ತೆ. ಇಂಥವೆಲ್ಲ ಸಪ್ರೇಟ್ ಆಗಿ ಮಾಡಬೇಕಾಗುತ್ತೆ. ಮಾಡಿ ನಮ್ಮವ್ರಿಗೆ ಕೊಡಬೇಕಾಗುತ್ತೆ. ನೀವು ಈ ಥರ ಮಾಡದೆ ಎಲ್ಲ ಮಿಕ್ಸ್ ಮಾಡಿ ಅದು ನಮ್ಮವ್ರಿಗೆ ಕೊಟ್ಟು ನೀವೇ ವಿಂಗಡಣೆ ಮಾಡಿ ಅಂತ ಹೇಳಿದ್ರೆ ನಿಮ್ಮ ಮೇಲೆ ನಾವು ಕ್ರಮ ಜರುಗಿಸ್ತೀವಿ. ತಮ್ಮ ಆಸ್ತಿಯ ಒಂದು ವಿದ್ಯುತ್ ಸಂಪರ್ಕ ಆಗಲಿ, ನೀರಿನ ಸಂಪರ್ಕ ಆಗಲಿ ಕಡಿತಗೊಳಿಸ್ತೀವಿ ಅಂತೇಳಿ ಈ ಮೂಲಕ ನಾನು ನಾಗರಿಕ ಬಾಂಧವರು ಎಲ್ಲರಲ್ಲಿ ನಾನು ತಿಳಿಯಪಡಿಸ್ತೇನೆ.